ಸೊ ಸ್ನೇಹಿತರೆ, ಇಲ್ಲಿ ನೀವು ನೋಡುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಔರ ಅನ್ನೋದು ಯಾವ ತರ ಕಾಣುತ್ತೆ ಅನ್ನೋದಕ್ಕೆ ಚಿತ್ರಗಳು ನೋಡ್ತಾ ಇದ್ದೀರಾ. ಓಕೆ, ನಾವು ಈ ದೇಹವನ್ನ ಪ್ರವೇಶ ಮಾಡಿದ ತಕ್ಷಣ ನಾವು ಅನ್ನೋದೊಂದು ಶಕ್ತಿ, ಅಂದ್ರೆ ಆತ್ಮಶಕ್ತಿ ಅಂತ ಹೇಳ್ಬೋದು, ಆಮೇಲೆ ಆ ಪರಮಾತ್ಮ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಒಂದು ಜೀವ ಅಂತ ಹೇಳ್ಬೋದು, ಪ್ರಾಣಶಕ್ತಿ ಅಂತ ಹೇಳ್ಬೋದು, ಇಲ್ಲ ಒಂದು ಲೈಫ್ ಫೋರ್ಸ್ ಅಂತ ಹೇಳ್ಬೋದು. ಸೊ ಎಲ್ಲವೂ ಒಂದು ಶಕ್ತಿ ಅದು. ಓಕೆ, ಒಂದು ಎನರ್ಜಿ ಅಂತ ಹೇಳ್ತೀವಿ, ಎನರ್ಜಿನ ಎಂಟ್ರಿ ಆಗತ್ತೆ, ಈ ದೇಹವನ್ನ ಆವರಿಸ್ಕೊಳುತ್ತೆ. ಮತ್ತೆ ಈ ದೇಹದಲ್ಲಿ ಸೇರಿಕೊಂಡ ಮೇಲೆ ದೇಹದ ಎಲ್ಲಾ ಭಾಗಗಳು ಕೆಲಸ ಮಾಡ್ಲಿಕ್ಕೆ ಶುರು ಆಗುತ್ತೆ, ಯಾಕಂದ್ರೆ ಜೀವ ಅನ್ನೋದು ಸೇರ್ಕೊಳ್ಳುತ್ತೆ ಇದಕ್ಕೆ. ಓಕೆ, ಅದನ್ನ ಜೀವಾತ್ಮ ಅಂತ ಹೇಳ್ಬೋದು. ಆಮೇಲೆ ಯಾವಾಗ ದೇಹದಲ್ಲಿ ಈ ಆತ್ಮ ಪ್ರವೇಶ ಆಗುತ್ತೋ, ಓಕೆ, ಅವಾಗ ಎಲ್ಲಾ ಅಣುಗಳು ಜೀವಾಣುಗಳು ಆಗ್ತವೆ. ಓಕೆ, ಸೊ ಅಣುಗಳು ಹೋಗಿ ಎಲ್ಲ ಜೀವಾಣುಗಳು ಆಗ್ತವೆ. ಅಂದ್ರೆ ಎಲ್ಲಾ ಅಣುಗಳಲ್ಲೂ ಜೀವ ಸೇರ್ಕೊಳ್ಳುತ್ತೆ. ಅಂದ್ರೆ ಒಂದು ಜೀವಶಕ್ತಿ ನಡೆಯೋ ಚಲನೆ ಆಗುತ್ತೆ. ಅಂದ್ರೆ ಎನರ್ಜಿನ ಫ್ಲೋ ಆಗ್ಲಿಕ್ಕೆ ಎಲ್ಲಾ ಅಣುಗಳಲ್ಲಿ ಇರುತ್ತೆ. ಎಲ್ಲಾ ಅಣುಗಳಲ್ಲಿ ಜೀವ ಹೋಗ್ಲಿಲ್ಲ, ಇಲ್ಲ ಪ್ರಾಣಶಕ್ತಿ ಹರಿಲಿಲ್ಲ ಅಂದ್ರೆ ಆ ಅಣು ಸತ್ತೋಗುತ್ತೆ. ಓಕೆ, ಸೊ ಎಲ್ಲದರಲ್ಲೂ ಜೀವಾಣುಗಳಲ್ಲೂ ನಮ್ಮಲ್ಲಿ ಸುಮಾರು 35 ರಿಂದ 45 ಟ್ರಿಲಿಯನ್ ಸೆಲ್ಸ್ ಇರುತ್ತೆ, ಜೀವಾಣುಗಳು ಇರ್ತವೆ. ಆ 30 ರಿಂದ 40 ಟ್ರಿಲಿಯನ್ ಜೀವಾಣುಗಳಲ್ಲೂ ಸಹ ಶಕ್ತಿ ಹರಿಲೇಬೇಕು, ಇಲ್ಲಾಂದ್ರೆ ಅದು ಕ್ಯಾನ್ಸರ್ ಆಗುತ್ತೆ, ಇಲ್ಲಾಂದ್ರೆ ಸತ್ತೋಗಿ ಆಚೆ ಬರುತ್ತೆ ದೇಹದಿಂದ. ಓಕೆ, ದೇಹದಲ್ಲೇ ಇದ್ರೆ ಸತ್ತನು ಅದು ಕ್ಯಾನ್ಸರ್ಗಳಾಗತ್ತೆ, ಇಲ್ಲ ರೋಗಗಳಾಗಿ ಪರಿವರ್ತನೆ ಆಗತ್ತೆ, ಇಲ್ಲಾಂದ್ರೆ ಅದು ದೇಹದಿಂದ ಆಚೆ ನಮ್ಮ ಯಾವ್ಯಾವ ತರ ವಿಸರ್ಜನೆಗಳು ನಡೆಯುತ್ತೋ ಆ ವಿಸರ್ಜನೆಗಳ ಮೂಲಕ ಎಲ್ಲ ಆಚೆ ಬರ್ತವೆ. ಓಕೆ, ಸೊ ಯಾವ ತರ ಬೇಕಾದ್ರೂ ವಿಸರ್ಜನೆ ಆಗ್ಬೋದು, ನಮ್ಮ ಬೆವರಿಂದ ಆಗಿರ್ಬೋದು, ನಮ್ಮ ಬಾಯಿಂದ ಆಗಿರ್ಬೋದು, ನಮ್ಮ ಬೆಳಿಗ್ಗೆ ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಆಗಿರ್ಬೋದು, ಯಾವ ತರ ಬೇಕಾದ್ರೂ ಇದು ಆಚೆ ಬರ್ಬೋದು ಇದರಿಂದ. ಓಕೆ, ಆ ಸ್ನೇಹಿತರೆ, ನಾವು ಹೇಳಿದ ಹಾಗೆ ಮೊದಲು ನಾವು ಹುಟ್ಟದಾಗಿಂದ ನಾವು ನೋಡಿದ್ರೆ ಎಲ್ಲ ಜೀವರಾಶಿಗಳಿಗೂ ಈ ತರ ಒಂದು ಮೊದಲನೇ ಚಿತ್ರ ಇಲ್ಲಿ ನೀವು ಕೆಳಗಿನಿಂದ ನೋಡಿದ್ರೆ ಇದು ಒಂದು ಆ ಮೊಟ್ಟೆ ಆಕಾರದಲ್ಲಿ ಒಂದು ಶಕ್ತಿ, ಒಬ್ಬ ಮನುಷ್ಯನ ಒಂದು ಇಮೇಜ್ ಇಲ್ಲಿ ನಿಂತಿದ್ದಾನೆ. ಆ ಮನುಷ್ಯನ ಸುತ್ತನೂ ಸಹ ಒಂದು ನೀಲಿ ಇದು ಹಳದಿ ಬಣ್ಣದ ಒಂದು ಆಕಾರ ಇದೆ, ಹೌದಾ ಅಲ್ವೋ? ಸೊ ಏನಪ್ಪಾ ಅಂದ್ರೆ ಎಲ್ಲಿ ಶಕ್ತಿ ಇರುತ್ತೋ ಆ ಶಕ್ತಿಯ ಪ್ರಭಾವಳಿ ಅಂತ ಹೇಳ್ತೀವಿ ನಾವು ಇದನ್ನ. ಅಂದ್ರೆ ಒಂದು ಮ್ಯಾಗ್ನೆಟ್ ಅಂತ ತಗೊಂಡಿಟ್ರೆ ಆ ಮ್ಯಾಗ್ನೆಟ್ ಸುತ್ತು ಏನಿರುತ್ತೆ, ಆಯಸ್ಕಾಂತತೆ ಇರುತ್ತೆ. ಒಂದು ಆಯಸ್ಕಾಂತ ಅಂತ ಇಟ್ಮೇಲೆ ಅದು ಆಯಸ್ಕಾಂತ ಪ್ರಭಾವಳಿ ಅಂತ ಇರುತ್ತೆ. ಒಂದು ಚಿಕ್ಕದಾಗಿರೋ ಮ್ಯಾಗ್ನೆಟ್ ಇಟ್ರೆ ಅದರ ಪ್ರಭಾವಳಿ ಚಿಕ್ಕದಾಗಿರುತ್ತೆ. ದೊಡ್ಡದಾಗಿರುವಂತ ಒಂದು ಮ್ಯಾಗ್ನೆಟ್ ಇಟ್ರೆ ಏನಾಗತ್ತೆ, ತುಂಬಾ ದೊಡ್ಡದಾಗಿರುತ್ತೆ ಇದು. ಓಕೆನಾ? ಸೊ ಇಲ್ಲಿ ನಮ್ಮ ಒಂದು ಕರೆಂಟ್ ಅಂತ ಅನ್ಕೊಳ್ಳಿ ನೀವು, ಅಂದ್ರೆ ಒಂದು ವಿದ್ಯುತ್ ಶಕ್ತಿ ಅಂತ ಇಟ್ಕೊಳ್ಳಿ. ಆತ್ಮದ ಶಕ್ತಿ ಅಂತ ಹೇಳಿದ್ರೆ ಒಂದು ವಿದ್ಯುತ್ ಶಕ್ತಿ ಅಂತ ಇಟ್ಕೊಳ್ಳಿ. ವಿದ್ಯುತ್ ಶಕ್ತಿ ಅಂತ ಹೇಳಿದ್ರೆ ಕರೆಂಟ್ ಅಂತ ಫ್ಲೋ ಆಗುತ್ತೆ. ನಮ್ಮ ಸೂಕ್ಷ್ಮ ಶರೀರದಲ್ಲಿ ಎಲ್ಲ ಕಡೆ ಶಕ್ತಿ ಹರಿತಾ ಇರುತ್ತೆ. ಅದು ನಾಡಿಗಳು, ನರ ರಂಧ್ರಗಳು ಅಂತ ಹೇಳ್ತೀವಿ, ನರಗಳು, ನರ ಒಂದು ನ್ಯೂರಾನ್ಸ್ ಅಂತ ಹೇಳ್ಬೋದು, ಮತ್ತೆ ನರ್ವ್ಸ್ ಅಂತ ಹೇಳ್ತೀವಿ. ಒಂದೊಂದು ಸಣ್ಣ ಅಣುಗಳಿಗೆ ನ್ಯೂರಾನ್ಸ್ ಅಂತೀವಿ, ಇಡೀ ನಾಡಿಗೆ ನ್ಯೂರಾನ್ಸ್, ನರ್ವ್ಸ್ ಅಂತ ಹೇಳ್ತೀವಿ ನಾವು ಅದನ್ನ. ಸೂಕ್ಷ್ಮ ಶರೀರ ಅಂತ ಹೇಳ್ಬೋದು, ನರ್ವ್ಸ್ ಅಂತ ಹೇಳ್ಬೋದು. ಸೊ ಎಲ್ಲಾ ದೇಹದ ಎಲ್ಲ ಕಡೆ ಪಸರಿಸಿರುತ್ತೆ. ಸೊ ಅದು ಎಲ್ಲೆಲ್ಲಿ ಹರಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ಲೆಲ್ಲ ಅದರ ಸುತ್ತನೂ ಸಹ ಈ ತರ ನೀವು ಈ ಹಸ್ತಗಳು ನೋಡ್ಬೋದಲ್ಲ, ಇಲ್ಲಿ ಮೇಲೆ ಎರಡು ಕೈ ಈ ತರ ಒಂದು ಚಿತ್ರ ಇದೆ ಇಲ್ಲಿ. ಆ ಚಿತ್ರದ ನೀವು ಸುತ್ತ ನೋಡಿದ್ರೆ ಆ ಬೆರಳು ಸುತ್ತನೂ ಸಹ ಒಂದು ಒಂದು ಬಣ್ಣದ ಒಂದು, ಆ ಬೆರಳಿನ ಸುತ್ತು ಸಹ, ಈ ಬೆರಳಿನ ಸುತ್ತು ಸಹ ಒಂದು ಎನರ್ಜಿ ಕಾಣುತ್ತಾ ಇದೆ. ಓಕೆ, ಎನರ್ಜಿ ಅಂತ ಹೇಳಿದ್ರೆ ಬಣ್ಣ ಬಣ್ಣದ ಒಂದು ಒಂದು ಆ ಬೆಳಕು ತರ ಬೆರಳುಗಳಿಂದ ಆಚೆ ಬರ್ತಾ ಇದೆ, ಹಸ್ತದಿಂದ ಆಚೆ ಬರ್ತಾ ಇದೆ ಇದು. ಇದು ಆ ಆ ಪ್ರಭಾವಳಿಯ ಬಣ್ಣಗಳು ಇದು. ಓಕೆ, ಒಂದು ಬೆರಳಿದ್ರೂ ಸಹ ಅದ್ರ ಸುತ್ತ ಒಂದು ಪ್ರಭಾವಳಿ ಇರುತ್ತೆ, ಒಂದು ಹಸ್ತ ಇದ್ರೂ ಬೆರಳು ಸುತ್ತ ಪ್ರಭಾವಳಿ ಇರುತ್ತೆ.
ನಮ್ಮ ಕಾಲುಗಳಾಗಿರ್ಬೋದು, ಕೈಗಳಾಗಿರ್ಬೋದು, ತೋಳಾಗಿರ್ಬೋದು, ತಲೆ ಆಗಿರ್ಬೋದು, ಎಲ್ಲ ಕಡೆಯಿಂದನೂ ಸಹ ಈ ಶಕ್ತಿಯ ಒಂದು ಆ ಬಿಂಬ ಆಚೆ ಚಿಮ್ತಾ ಇರುತ್ತೆ ಇದು. ಓಕೆ. ಸೊ ಒಬ್ಬೊಬ್ಬ ಮನುಷ್ಯನ ಸುತ್ತನೂ ಸಹ ಜೀವ ಇರೋವರೆಗೂ ಒಂದು ಪ್ರಭಾವಳಿ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ಔರ ಅಂತ ಹೇಳ್ತೀವಿ ನಾವು. ಓಕೆ. ಆಮೇಲೆ ಆ ಇದು ಈ ಔರ ಅನ್ನೋದು ಆ ನಮ್ಮ ಬೆಳಕಿನ ಆ ಕನ್ನಡಿ, ಬೆಳಕಿನ ಕ್ಯಾಮರಾ ಅಂತ ಹೇಳ್ತೀವಿ. ಕಿರ್ಲಿಯನ್ ಫೋಟೋಗ್ರಫಿ ಅಂತ ಹೇಳ್ತೀವಿ. ಕಿರ್ಲಿಯನ್ ಫೋಟೋಗ್ರಫಿ ಅಂತ ಹೇಳಿದ್ರೆ ಇದೊಂದು ವಿಶಿಷ್ಟವಾದ ಒಂದು ಫೋಟೋಗ್ರಫಿಯರ್ ಫೋಟೋ ಕ್ಯಾಮರಾ ಇದು. ಈ ಕಿರ್ಲಿಯನ್ ಫೋಟೋಗ್ರಫಿ ಏನ್ ಮಾಡುತ್ತೆ ಅಂದ್ರೆ, ಇದು ಮನುಷ್ಯನ ಒಂದು ಶರೀರದ ಬಿಟ್ಟು ಈ ಸುತ್ತಲೂ ಇರುವಂತ ಒಂದು ಪ್ರಭಾವಳಿನ ಮತ್ತೆ ಅದು ಬೆಳಕಿನ ಕಿರಣಗಳನ್ನಾಗಿರ್ಬೋದು, ಪ್ರಭಾವಳಿಯನ್ನಾಗಿರ್ಬೋದು, ಅದನ್ನ ಫೋಟೋ ಹಿಡಿಯುವಂತ ಒಂದು ಶಕ್ತಿ ಇರುತ್ತೆ ಇದರಲ್ಲಿ. ಓಕೆ. ಅದರ ಪ್ರಕಾರ ನಾವು ಹೋದ್ರೆ ಅದು ಬೇರೆ ಬೇರೆ ಬಣ್ಣಗಳು, ಆ ಯಾವುದೇ ಬಣ್ಣಗಳಲ್ಲಿ ಈ ತರ ಪ್ರಭಾವಳಿ ಇದ್ರೂ ಸಹ ಅದನ್ನ ಸೆರೆ ಹಿಡ್ಕೊಳ್ಳುತ್ತೆ. ಇದನ್ನ ತೋರಿಸುತ್ತೆ ಯಾವ ತರ ಬಣ್ಣಗಳು ಕಾಣಿಸ್ತಾ ಇದೆ, ಮತ್ತೆ ಎಲ್ಲಿ ಹೆಚ್ಚಿನ ಬೆಳಕಿದೆ, ಎಲ್ಲಿ ಹೆಚ್ಚಿನ ಕಡಿಮೆಯ ಬಣ್ಣಗಳಿದೆ, ಎಲ್ಲಿ ಆ ಬಣ್ಣಗಳು ಏನು ಇಲ್ಲ. ಆ ಕರಿ ಅದು ಬಿಳಿ ಬಣ್ಣದಿರ್ಬೋದು, ಇಲ್ಲ ಹೆಸರು ಇದು ಏನು ಹಸಿರು ಬಣ್ಣ ಇರ್ಬೋದು, ಗೋಲ್ಡನ್ ಕಲರ್ ಇರ್ಬೋದು. ಸೊ ಬೇರೆ 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 ಬಣ್ಣಗಳು ಕಾಣಿಸ್ಕೊಳ್ತಾವೆ ಇಲ್ಲಿ. ಓಕೆನಾ. ಆ ಇದು ಹೇಗಿರುತ್ತೆ ಅಂತ ಹೇಳಿದ್ರೆ, ಆ ನಮ್ಮ ವಿಚಾರಗಳು ಮತ್ತೆ ಆಲೋಚನೆಗಳ ಪ್ರಕಾರ ಇದು ಏರಿಳಿತ ಆಗ್ತಾ ಇರುತ್ತೆ, ಮತ್ತೆ ಬದಲಾವಣೆಗಳು ನಡೀತಾ ಇರ್ತವೆ. ಓಕೆನಾ. ಏರಿಳಿತಗಳು ಮತ್ತೆ ಬದಲಾವಣೆಗಳು ನಡೀತಾನೆ ಇರ್ತವೆ. ಇದು ನಾವು ಏನೇನು ಇಡೀ ದಿವಸ ನಾವು ಏನೇನೋ ವಿಚಾರಗಳು, ಏನೇನೋ ಆಲೋಚನೆಗಳು, ಸಂಕಲ್ಪಗಳು, ಇಲ್ಲ ಕಾರ್ಯಗಳು, ಮತ್ತೆ ನಮ್ಮ ಭಾವನೆಗಳು, ಇವೆಲ್ಲರ ಒಂದು ಸಮ್ಮಿಲನದಲ್ಲಿ ಈ ಬಣ್ಣಗಳು ಬದಲಾವಣೆ ಆಗ್ತಾ ಇರ್ತವೆ. ಓಕೆ. ಸೊ ಈ ಬಣ್ಣಗಳಿಂದನೇ ಎಷ್ಟೋ ಮಾಸ್ಟರ್ಸು ಕೆಲವೊಂದು ವಿಶೇಷ ಶಕ್ತಿ ಇರುತ್ತೆ ಕಣ್ಣಲ್ಲಿ. ಮತ್ತೆ ಒಂದು ಔರಾ ರೀಡಿಂಗ್ ಅಂತ ಹೇಳ್ತೀವಿ. ಔರಾ ರೀಡಿಂಗ್ ಅಂದ್ರೆ ಕೆಲವೊಬ್ಬರಿಗೆ ಅತೀಂದ್ರಿಯ ಶಕ್ತಿ ಇರುತ್ತೆ. ನಮಗೆ ಇಂದ್ರಿಯ ಶಕ್ತಿಗಳು ಅಂತ ಹೇಳಿದ್ರೆ ಕಣ್ಣಿಂದ ನೋಡಕ್ ಆಗುವಂತ ಬೆಳಕಿನ ಕಿರಣಗಳು, ಮತ್ತೆ ಕಣ್ಣಿಂದ ಕಾಣಕ್ ಆಗದೆ ಇರೋವಂಥದ್ದನ್ನ ಸಹ ಆ ಆ, ಒಂದು ಔರಾ ರೀಡಿಂಗ್ ಅನ್ನೋ ಒಂದು ಕ್ಷಮತೆ ಇರುತ್ತೆ. ಅಂದ್ರೆ ಔಟರ್ ಪಾರ್ಟ್ ಆಫ್ ದ ಐಸ್ ಅಂತ ಹೇಳ್ತೀವಿ. ಅಂದ್ರೆ ಕಣ್ಣಿನ ಹೊರಗಿನ ಭಾಗದ ಒಂದು ಶಕ್ತಿ ಅಂತ. ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಒಬ್ಬ ಮನುಷ್ಯ ಈಗ ಈ ಹಸ್ತಗಳ ಮೇಲೆ ನೀವು ನೋಡ್ತಾ ಇದ್ದೀರಲ್ಲ, ಹಸ್ತಗಳನ್ನ ಸುತ್ತಲೂ ಸಹ ಈ ತರ ಕಿರಣಗಳು ಪಸರಿಸ್ಕೊಂಡಿದೆ. ಈಗ ನಾವು ಸಹ ಸುಮ್ಮನೆ ಹಿಂಗೆ ಒಂದು ಒಂದು ಆ, ಬಿಳಿಯಾದ ಬೆಳ್ಳಗಿರುವಂತ ಒಂದು ಗೋಡೆಗೆ ನಮ್ಮ ಕೈಗಳನ್ನ ಇದೇ ತರ ಒಂದು ಇಟ್ಕೊಂಡು ನಾವು ಬರೀ ಬೆರಳುಗಳ ಹೊರಗಿನ ಪ್ರದೇಶವನ್ನ ನಾವು ಗಮನಿಸ್ತಾನೆ ಇದ್ರೆ ನಮಗೂ ಸಹ ಈ ಒಂದು ಕ್ಷಮತೆ ಬರಲಿಕ್ಕೆ ಶುರು ಆಗತ್ತೆ. ಔರಾ ರೀಡಿಂಗ್ ಅಂತ ಹೇಳ್ತೀವಿ ನಾವು. ಓಕೆ. ಸೊ ಈ ತರ ಬೆಳಕಿಗೆ ನಾವು ಸುಮ್ಮನೆ ಒಂದು ಬಿಳಿ ಆಗಿರುವಂತ ಒಂದು ಬೆಳ್ಳಗಿರುವಂತ ಒಂದು ಏನೋ ವೈಟ್ ಬ್ಯಾಕ್ ಗ್ರೌಂಡ್ ಇರುವಂತ ಒಂದು ಗೋಡೆಗೆ ಸುಮ್ಮನೆ ನಾವು ಕೈ ಹಿಂಗ್ ಇಟ್ಕೊಂಡು ನಾವು ಸುಮ್ಮನೆ ಗಮನಿಸ್ತಾ ಇದ್ರೆ ಬೆರಳುಗಳನ್ನ ನೋಡಬಾರ್ದು. ಬರೀ ಕೈಗಳನ್ನ ದೂರದಿಂದ ನೋಡೋದು, ಮತ್ತೆ ಬೆರಳಿನ ಸುತ್ತ ನಮ್ಮ ಗಮನ ಹರ್ಸಕ್ ಹೋಯ್ತು ಅಂದ್ರೆ ಅದು ಸಿಗಲ್ಲ. ಓಕೆ. ಬರೀ ಹಸ್ತವನ್ನ ಗಮನಿಸ್ತಾ ಇರಬೇಕು. ಗಮನಿಸ್ತಾ 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 ಏನಾಗತ್ತೆ ಅಂದ್ರೆ ಯಾವುದೋ ಒಂದು ಕ್ಷಣದಲ್ಲಿ ನಮ್ಗೆ ಈ ಈ ಎಲ್ಲಾ ಬೆರಳುಗಳ ಸುತ್ತು ಇರುವಂತ ಒಂದು ಪ್ರಭಾವಳಿ ಚಕ್ ಅಂತ ಏನೋ ಕಾಣುತ್ತೆ ನಮ್ಗೆ. ಓಕೆ. ಅದು ಬರ್ತಾ 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 ನಾವು ಅಭ್ಯಾಸ ಮಾಡಿದಾಗ ನಾವು ಈ ಪ್ರಭಾವಳಿಯನ್ನ ನೋಡೋ ಒಂದು ಕ್ಷಮತೆ ನಮಗ್ ಬರುತ್ತೆ. ಓಕೆ. ಸೊ ಇದನ್ನ ನಾವು ಅಭ್ಯಾಸ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದ್ರೆ ತುಂಬಾ ಒಂದು ಮಾಡ್ಲೇಬೇಕು ಅನ್ನೋ ಒಂದು ಛಲ ಇತ್ತು ಅಂದ್ರೆ ಅವಾಗ ಒಂದು ತಲೆಯ ಸುತ್ತ ನಾವು ನೋಡ್ಬೋದು. ಮತ್ತೆ ಆತರ ಅಭ್ಯಾಸ ಮಾಡ್ಬೋದು. ಯಾರೋ ಒಬ್ರು ಕೂತಿರ್ತಾರೆ, ಅವ್ರ ತಲೆನ ಸುಮ್ಮನೆ ಹಿಂಗ್ ನೋಡ್ತಾ ಇದ್ರೆ ಸುತ್ತಲೂ ಸಹ ಸಡನ್ ಆಗಿ ಒಂದು ಬಣ್ಣ ಕಾಣುತ್ತೆ, ಸಡನ್ ಆಗಿ ಏನೋ ಒಂದು 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 ಪ್ರಭಾವಳಿ ಕಾಣಿಸಕ್ಕೆ ನಮಗ್ ಶುರು ಆಗತ್ತೆ. ಓಕೆ.
ಸೊ ಇದು ನಾವು ನಮ್ಮ ಎಲ್ಲರೂ ಬೆಳೆಸ್ಕೋಬಹುದಾದಂತ ಒಂದು ಕ್ಷಮತೆ, ಇದೊಂದು ಆಧ್ಯಾತ್ಮಿಕ ಸಾಧನೆ ಅಂತಾನೆ ಹೇಳ್ಬೋದು. ಯಾವಾಗ ನಾವು ಒಂದು ವಸ್ತುವನ್ನ ನೋಡ್ಲಿಕ್ಕೆ ಅಂತ ಹೋಗ್ತೀವೋ ಅದು ಕಾಣಲ್ಲ. ಇದು ಆ ವಸ್ತುವಿನ ಸುತ್ತ ಏನಿದೆ ಅನ್ನೋ ನೋಡೋಂತ ಒಂದು ಅಭ್ಯಾಸಗಳು ನಾವು ಮಾಡ್ಕೊಂಡಾಗ ಈ ಸ್ಪೇಸ್ ನ ನೋಡ್ಬೇಕು ನಾವು. ಈ ಮರ ಇರುತ್ತೆ, ಈ ಮರವನ್ನ ಸುಮ್ಮನೆ ಮರವನ್ನ ದೂರದಿಂದ ನಾವು ಮರವನ್ನ ಮರದ ಸುತ್ತ ನಾವು ನೋಡಕ್ಕೆ ಶುರು ಮಾಡಿದ್ರೆ, ಒಂದೇ ಕಣ್ಣಲ್ಲಿ ನಾವು ಸುಮ್ಮನೆ ನೋಡ್ತಾನೆ ಇತ್ತು ಅಂದಾಗ ಆ ಮರ ಮಾಯ ಆಗ್ಬಿಟ್ಟು ಬರೋದ ಸುತ್ತ ಇರುವಂತ ಪ್ರಭಾವಳಿ ಮಾತ್ರ ನಮಗೆ ಕಾಣುತ್ತೆ. ಸೊ ಈ ತರ ಎಲ್ಲ ನಾವು ಅಭ್ಯಾಸ ಮಾಡ್ಕೋಬಹುದು. ಓಕೆ, ಸೊ ಇದು ನೋಡಕ್ ಆಗದೆ ಇರೋಂಥದ್ದು, ಸಾಧನೆ ಮಾಡಕ್ ಆಗದೆ ಇರೋಂತ ಇದೇನಲ್ಲ ಇದು. ನಮಗೆ ಏಕಾಗ್ರತೆ ಇದ್ದು ನಮಗೆ ಕಲಿಯುವಂತ ಒಂದು ನಮಗೆ ಒಂದು ಸಂಕಲ್ಪ ಇದ್ರೆ ಏನನ್ ಬೇಕಾದ್ರೂ ನಾವು ಸಾಧನೆ ಮಾಡ್ಬೋದು ಸ್ನೇಹಿತರೆ, ಸರಿನಾ? ಸೊ ಇದು ನಿಮಗೆ ಸುಮ್ಮನೆ ಹೇಳ್ತಾ ಇದ್ದೀನಿ. ಸೊ ನೀವು ಸಹ ಅಭ್ಯಾಸ ಮಾಡ್ಬೋದು. ಯಾವಾಗಲೂ ನೀವು ಸಮಯ ಮಾಡ್ಕೊಂಡು ಮಾಡಿದಾಗ ಅದು ನಿಮಗೆ ಗೋಚರ ಆಗಕ್ಕೆ ಸ್ಟಾರ್ಟ್ ಆಗತ್ತೆ ಪ್ರಭಾವಳಿ. ಈಗ ನಾನು ಏನ್ ತೋರಿಸ್ತಾ ಇದ್ದೀನಿ ಚಿತ್ರದಲ್ಲಿ ಈ ತರ ಎಲ್ಲ ಕಾಣುತ್ತೆ. ಆಮೇಲೆ ಈ ಬಣ್ಣಗಳು ಸತತವಾಗಿ ಪ್ರತಿ ಕ್ಷಣ ಇದು ಬದಲಾವಣೆ ಆಗ್ತಾ ಇರುತ್ತೆ. ಯಾಕಂದ್ರೆ ಇದು ನಮ್ಮ ಮನಸ್ಸಿನ ಮತ್ತೆ ನಮ್ಮ ಭಾವನೆಗಳ ಮೇಲೆ ಅವಲಂಬಿಸಿರುತ್ತೆ, ಸರಿನಾ? ಸೊ ಇಲ್ಲಿ ಎರಡನೇ ಚಿತ್ರದಲ್ಲಿ ನೀವು ಏನ್ ನೋಡ್ಬೋದು ಅಂದ್ರೆ, ಇಲ್ಲಿ ಹಳದಿ ಬಣ್ಣ ಕಾಣಿಸ್ತಾ ಇದೆ, ನೀಲಿ ಕಾಣಿಸ್ತಾ ಇದೆ, ಕೆಂಪುದ್ ಕಾಣಿಸ್ತಾ ಇದೆ, ಈ ತರದೆಲ್ಲ ಪಿಂಕ್ ಕಲರ್ ಕಾಣಿಸ್ತಾ ಇದೆ. ಸೊ ಇದೆಲ್ಲ ಬೇರೆ ಬೇರೆ ಬಣ್ಣಗಳು ಕಾಣಿಸ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಯಾವ್ಯಾವ ತರ ನಾನು ಆಲೋಚನೆ ಮಾಡಿದ್ದೀನಿ, ನಮ್ಮ ಭಾವನೆಗಳು ಏನಾಗ್ತಾ ಇದೆಯೋ ಅದ್ರ ಮೇಲೆ ಇದು ಬದಲಾವಣೆ ಆಗಿ ಒಬ್ಬ ಅವರ ರೀಡಿಂಗ್ ಮಾಡೋರ್ಗೆ ಒಂದು ಐಡಿಯಾ ಇತ್ತು ಅಂತ ಹೇಳಿದ್ರೆ, ಇವ್ರಿಗೆ ಏನ್ ತೊಂದರೆ ನಡೀತಾ ಇದೆ, ಏನ್ ಯೋಚನೆ ಮಾಡ್ತಾ ಇದ್ದಾರೆ ಇವರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೋದು ಅದನ್ನ. ಇದನ್ನ ಅನುಭವ ಪಡ್ಕೊಂಡು ಅಂತ. ಇದು ಮೂರನೇ ಚಿತ್ರದಲ್ಲಿ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಒಂದು ಅಂಧಕಾರದಲ್ಲಿ ಇರುವ ಒಬ್ಬ ಮನುಷ್ಯನ ಒಂದು ಔರ ಅಂತ ಹೇಳ್ತೀವಿ. ಅಂದ್ರೆ ಡಿಪ್ರೆಷನ್, ಡೀಪ್ ಡಿಪ್ರೆಷನ್ ನಲ್ಲಿ ನನ್ನ ಜೀವನ ಮುಷ್ಟೆ ಮುಗಿದೋಯ್ತು, ನನ್ನ ಕೈಯಲ್ಲಿ ಏನೂ ಆಗಲ್ಲ, ನನ್ನ ಜೀವನ ಇನ್ನೇನು ಮುಗಿತಾ ಇದೆ ಅನ್ನೋ ಜೊತೆಗೆ ನನ್ನ ನಿಷ್ಪ್ರಯೋಜಕ, ಈ ತರದೆಲ್ಲ ತುಂಬಾ ನಕಾರಾತ್ಮಕ ಸ್ಥಿತಿಗೆ ಜಾರಿ ಬಿದ್ದಿರೋಂತ ಆ ಮನುಷ್ಯನ ಒಂದು ಸ್ಥಿತಿ ಇದು. ಓಕೆ, ಅಂದ್ರೆ ಏನು ಅವರ ಕ್ಲಾರಿಟಿ ಇಲ್ಲ, ಇದು ತುಂಬಾ ಡಾರ್ಕ್ನೆಸ್, ತುಂಬಾ ಬ್ಲಾಕೇಜಸ್ ಇಲ್ಲಿರುವಂತ ಒಬ್ಬ ಮನುಷ್ಯನ ಒಂದು ಅವರ ಅಂತ ಹೇಳ್ಬೋದು ಇದನ್ನ. ಓಕೆನಾ? ಅದೇ ಇಲ್ಲಿ ನಾಲ್ಕನೇ ಚಿತ್ರದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಜ್ಞಾನೋದಯ ಹೊಂದಿದ್ದಂತ ಮಾಸ್ಟರ್ ಒಂದು ಔರ ಅಂತ. ಅಂದ್ರೆ ಎಷ್ಟು ಇದು ಅದು ಪಸರಿಸಿರುತ್ತೆ ಅಂದ್ರೆ, ಇಡೀ ವಿಶ್ವವನ್ನೇ ಆವರಿಸುವಂತ ಒಂದು ಶಕ್ತಿ ಇಲ್ಲಿಂದ ಹೊರ ಚಿಮ್ತಾ ಇರುತ್ತೆ. ಅಂದ್ರೆ ನಾನೇ ಒಂದು ಸೂರ್ಯನ ಏನೋ ಕೋಟಿ ಸೂರ್ಯ ಸಮಪ್ರಭಾ ಅಂತ ನಾವೇನ್ ಹೇಳ್ತೀವಲ್ಲ. ಓಕೆ, ಸೊ ಕೋಟಿ ಸೂರ್ಯದಷ್ಟೇ ನಮ್ಮಲ್ಲಿ ಅಷ್ಟು ಬೆಳಕಿದೆ ಅಂತ. ಸಮಪ್ರಭಾ ಅಂದ್ರೆ ನಮ್ಮಲ್ಲಿ ಅಷ್ಟು ಬೆಳಕಿದೆ, ನಮ್ಮಲ್ಲಿ ಅಷ್ಟು ಶಕ್ತಿ ಇದೆ ಅಂತ. ಸೊ ನಾನು ಕೋಟಿ ಸೂರ್ಯಕ್ಕಿಂತ ಏನು ಕಡಿಮೆ ಇಲ್ಲ, ಬಟ್ ನನಗೆ ಅದು ಅರಿವಿಲ್ಲ. ನಾವು ಜ್ಞಾನೋದಯ ಹೊಂದಿದಾಗ ಏನಾಗುತ್ತೆ ಅಂದ್ರೆ, ನಮ್ಮ ಸುತ್ತಲೂ ಸಹ ನಾನೇ ಒಂದು ಆತ್ಮದ ಶಕ್ತಿ, ನಾನೇ ಎಲ್ಲ, ಸೂರ್ಯನ ಇಡೀ ವಿಶ್ವವೇ ನನ್ನಲ್ಲಿದೆ, ನಾನೇ ಈ ವಿಶ್ವದಲ್ಲಿ ಒಂದಾಗಿದ್ದೀನಿ ಅನ್ನೋ ಒಂದು ಸ್ಥಿತಿ ನಮ್ಮಲ್ಲಿ ಬಂದಾಗ, ಐಕ್ಯರಾಗುವಂತ ಒಂದು ಸ್ಥಿತಿ, ನಿರ್ವಾಣದ ಸ್ಥಿತಿ, ಮತ್ತೆ ಶೂನ್ಯ ಸ್ಥಿತಿ ಅಂತ ನಾವು ಏನ್ ಹೇಳ್ತೀವಿ, ಜ್ಞಾನೋದಯ ಸ್ಥಿತಿ ಅಂತ ಹೇಳ್ಬೋದು, ನಿರ್ಮಲ ಸ್ಥಿತಿ ಅಂತ ಹೇಳ್ತೀವಿ. ಈ ಸ್ಥಿತಿಯಲ್ಲಿರೋ ಒಬ್ಬ ಮನುಷ್ಯನ ಒಬ್ಬ ಔರ ಅಂತ ನಾವು ಇದನ್ನ ನೋಡಿದಾಗ, ಈ ತರ ಎಷ್ಟು ಅಗಾಧವಾದ ಒಂದು, ಅಂದ್ರೆ ತುಂಬಾ ವಿಶ್ವವೇ ಆವರಿಸುವಂತ ಒಂದು ಶಕ್ತಿ ನಮ್ಮ ಹೊರಗೆ ಚಿಂತಾ ಇರುತ್ತೆ ಈ ತರ ಇದು. ಸೊ ಇದು ಅದರ ಒಂದು ಪ್ರಭಾವಳಿಯ ಒಂದು ದೃಶ್ಯ ಇದೆ. ಓಕೆನಾ? ಸೊ ಇಲ್ಲಿ ಈ ತರ ಕಾಣಿಸ್ತಾ ಇದೆ. ಏನಾದ್ರು ಪ್ರಶ್ನೆಗಳಿದೆಯಾ ಯಾರು ಇದುವರೆಗೂ? ಸರ್ ಆಮೇಲೆ ತಗೊಳ್ಳೋಣವಾ, ಹೇಗೆ? ಆಯ್ತು, ಕ್ಲಾಸ್ ಆದ್ಮೇಲೆ ಟೈಮ್ ಕೊಡ್ತೇವೆ ಸರ್. 9:40ಗೆ ಇದ್ರೆ ಪಾಯಿಂಟ್ಸ್ ನೀವು ನೋಟ್ ಮಾಡ್ಕೊಳ್ಬಹುದು. ಇದೆ. ಇದನ್ನ ನಾವು ಕ್ಲಾಸ್ ಅಲ್ಲಿ ತಗೊಳ್ಳೋಣ. ಓಕೆ ಸರ್. ಈ ಮಧ್ಯದಲ್ಲಿ ಏನಾದ್ರು ಧ್ಯಾನ ಇರುತ್ತಾ, ಇಲ್ಲ 10:30 ವರೆಗೂ ಕ್ಲಾಸ್? ಸರ್ ಲಾಸ್ಟ್ ಅಲ್ಲಿ ಧ್ಯಾನ ಇರುತ್ತೆ ಸರ್, ತಮಗೆ ಸಮಯ ಇದ್ರೆ ತಾವೇ ಮಾಡಿಸಬಹುದು. ಅದೇ ಎಷ್ಟೊತ್ತಿಂದ ಎಷ್ಟೊತ್ತು? 10 to 10:40 ಸರ್. 10 to 10:40 ಮೆಡಿಟೇಷನ್. ಓಕೆ, ಸೊ ಈ ನಮ್ಮ ಕ್ಲಾಸ್ ಅನ್ನ 10 ಗಂಟೆ ಒಳಗಡೆ ಮುಗಿಸಿದ್ರೆ ಒಳ್ಳೇದು. ಹಾ ಸರ್. ಓಕೆ ಓಕೆ, ಅದೇ ನನಗೆ ಗೊತ್ತಿರ್ಲಿಲ್ಲ. ಬಿಟ್ಟು ಒಂದು 10 ನಿಮಿಷ ತಮಗೆ ಹಾಕಿದೆ 9 to 9:40 ತಮ್ಮ ಕ್ಲಾಸ್ ಅಂತ. ಸಾರಿ ನಾನು ಗಮನಿಸಿರಲಿಲ್ಲ. ಪರವಾಗಿಲ್ಲ ಸರ್, ನೋ ಪ್ರಾಬ್ಲಮ್, ತಗೊಳ್ಳಿ ಸರ್. ಓಕೆ,
ಸೊ ಇನ್ನೇನಿಲ್ಲ, ಇದು ನಾನು ಆದಷ್ಟು ಸರಳ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಅರ್ಥ ಆಗತ್ತೆ ಅಂತ ಅನಿಸ್ತಾ ಓಕೆ ಇದೆ. ಸರ್. ಓಕೆ. ಸೊ ಇದು ಸ್ನೇಹಿತರೆ, ಆ ಪ್ರತಿಯೊಂದು ಭಾಗದಲ್ಲೂ ಸಹ ಬೇರೆ ಬೇರೆ ತರದ ಶಕ್ತಿಯ ಪ್ರವಾಹ ನಡೀತಾ ಇರುತ್ತೆ. ಓಕೆ. ಇದನ್ನ ಕಿರ್ಲಿಯನ್ ಕ್ಯಾಮ್ರಾ ಅಂತ ನಾನು ಹೇಳಿದ್ನಲ್ಲ, ಆ ಕ್ಯಾಮ್ರಾವನ್ನ ಗಮನಿಸಿದಾಗ ನಮಗೆ ಎಲ್ಲೆಲ್ಲಿ ಏನು ತೊಂದರೆಗಳು ನಡೀತಾ ಇದೆ, ಎಲ್ಲೆಲ್ಲಿ ಎನರ್ಜಿ ಬ್ಲಾಕ್ ಆಗಿದೆ, ಎಲ್ಲೆಲ್ಲಿ ಎನರ್ಜಿ ಫ್ಲೋ ಆಗ್ತಾ ಇದೆ, ಮತ್ತೆ ಒಂದು ಕರೆಕ್ಟಾಗಿ ಅಲೈನ್ಮೆಂಟ್ ಇದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗತ್ತೆ. ಸರಿನಾ? ಇದರಲ್ಲಿ ನಾವು ಇನ್ನೊಂದು ಇಲ್ಲಿ ನೋಡ್ತೀವಿ, ಅಂದ್ರೆ ಈ ಬಣ್ಣಗಳ ಒಂದು ಸಂಕೇತ ಏನು, ಈ ಬಣ್ಣಗಳು ಏನನ್ನ ಹೇಳ್ತವೆ ಅನ್ನೋದಕ್ಕೆ ಇಲ್ಲಿ 7 ಬಣ್ಣಗಳು ಅಂತ ಹೇಳ್ತೀವಲ್ಲ ನಾವು, 7 ಚಕ್ರಗಳಿಗೆ 7 ಬಣ್ಣಗಳು ಅಂತ ಹೇಳ್ತೀವಿ. ಓಕೆ. ಅದೇ ತರ ಈ ಔರಾನು ಸಹ, ನಮ್ಮ ಪ್ರಭಾವಳಿನೂ ಸಹ 7 ಬಣ್ಣಗಳಿಂದ ಕೂಡಿರ್ತವೆ. ಅಂದ್ರೆ ನಾವು ಒಂದು ಬಿಳಿ ಬೆಳಕನ್ನ ನಾವು ತಗೊಂಡ್ರೆ, ಆ ಬಿಳಿ ಬೆಳಕನ್ನ 7 ಒಂದು ಪ್ರಿಸಮ್ ಇಂದ ಮೂಲಕ ನಾವು ಬಿಟ್ಟಾಗ ಅದು 7 ಬಣ್ಣಗಳಾಗಿ ಕಾಮನ ಬಿಲ್ಲಾಗಿ ಪರಿವರ್ತನೆ ಆಗತ್ತೆ. ಸೊ ನಾವು ಮತ್ತೆ ಕಾಮನ ಬಿಲ್ಲು ಎರಡು ಒಂದೇ. ಈ ವಿಶ್ವದಲ್ಲಿರುವಂತ ಬಿಳಿಯ ಬೆಳಕು ಆಗಿರ್ಬೋದು, ನಾನಾಗಿರ್ಬೋದು, ನಾನು ಸಹ ವಿಶ್ವಶಕ್ತಿನೇ. ನಾನು ಈ 7 ಬಣ್ಣಗಳಿಂದ, 7 ಬೆಳಕಿನ ಕಿರಣಗಳಿಂದ ತುಂಬಿರುವಂಥದ್ದು. ಓಕೆ. ಸೊ ನನ್ನಲ್ಲೂ ಸಹ ಈ ನಮ್ಮ ವಿಚಾರಗಳು, ನಮ್ಮ ಆಲೋಚನೆಗಳ ಪ್ರಕಾರ ಈ ಬೇರೆ ಬೇರೆ ಬಣ್ಣಗಳು ಬಿಂಬಿಸ್ತವೆ ಇಲ್ಲಿ. ಸರಿನಾ? ಸೊ ಇದು ರೆಡ್ ಕೆಂಪು ಬಣ್ಣ ಅಂದ್ರೆ ಎಲ್ಲದಕ್ಕಿಂತ ಕೆಳಗಿನ ಮಟ್ಟದಲ್ಲಿರುವಂತ ಕಂಪನಗಳು ಅಂತ ಹೇಳ್ತೀವಿ. ಮತ್ತೆ ಈ ನೇರಳೆ ಬಣ್ಣ ಅನ್ನೋದು ಎಲ್ಲದಕ್ಕಿಂತ ಮೇಲಿನ ಉನ್ನತ ಕಂಪನಗಳಲ್ಲಿ ಇರುವಂತದ್ದು ಬೆಳಕು ಅಂತ ಹೇಳ್ತೀವಿ. ಅಂದ್ರೆ ಹೈಯರ್ ಫ್ರೀಕ್ವೆನ್ಸಿ ಅಂಡ್ ಲೋವರ್ ಫ್ರೀಕ್ವೆನ್ಸಿ ಅಂತ. ಈ ರೆಡ್ ಅನ್ನೋದು ಲೋವರ್ ಫ್ರೀಕ್ವೆನ್ಸಿ ಬೆಳಕು. ಮತ್ತೆ ವೈಲೆಟ್ ಅನ್ನೋದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಹೈಯೆಸ್ಟ್ ಕಂಪನಗಳು, ಹೆಚ್ಚಿನ ಕಂಪನಗಳಲ್ಲಿ ಪಸರಿಸ್ತಾ ಇರುವಂತ ಒಂದು ಬೆಳಕಿನ ಶಕ್ತಿ ಇದು. ಸರಿನಾ? ಸೊ ಇದು ಈ ಆ ಕೆಂಪು ಬಣ್ಣಗಳು ಮಾತ್ರ ನಮಗೆ ಕಾಣಿಸ್ತಾ ಇದೆ ಒಬ್ಬ ಮನುಷ್ಯನ ಸುತ್ತ ಅಂತ ಹೇಳಿದ್ರೆ, ಅವನು ಬರೀ ಸ್ಥೂಲ ಶರೀರದ ಬಗ್ಗೆ ಮಾತಾಡೋದು, ಮತ್ತೆ ಊಟ ಮಾಡೋದಾಗಿರ್ಬೋದು, ನಿದ್ದೆ ಮಾಡೋದಾಗಿರ್ಬೋದು, ಕೈ ಕೆಸರಾದ ಅಂತ ಕೆಲಸಗಳು ಮಾಡೋದು, ಅಂದ್ರೆ ಮೈ ಬಗ್ಗಿಸಿ ದೇಹವನ್ನ ಶ್ರಮಿಸಿ ದುಡಿಯುವಂತ ಒಬ್ಬ ಮನುಷ್ಯನ ಒಂದು ಶೈಲಿ ಇದು ಅಂತ ಇದರ ಅರ್ಥ. ಓಕೆ. ಈ ಕೆಂಪು ಬಣ್ಣಗಳು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ದೇಹದ ಏನೋ ಬಾಧೆಗಳು ನಡೀತಾ ಇದೆ ಅಂತ. ಓಕೆ. ಸೊ ಕೆಂಪು ಬಣ್ಣ ದೇಹದ ಕೆಳಗಿನ ಭಾಗದಲ್ಲಿ ಇರುತ್ತೆ, ಅಂದ್ರೆ ಮೂಲಾಧಾರ ಚಕ್ರ ಅಂತ. ಈ ಚಿತ್ರ ನಾನು ಮತ್ತೆ ವಾಪಸ್ ಹೋಗ್ತೀನಿ. ಇಲ್ಲಿ ನಾವು ಒಬ್ಬ ಮನುಷ್ಯನ ಸುತ್ತ ಈ ತರ ನೋಡಿದಾಗ ಇದು 7 ಬಣ್ಣಗಳು, 7 ಚಕ್ರಗಳು ಮೂಲಾಧಾರದಿಂದ ಸಹಸ್ರಾರದವರೆಗೂ ಪಸರಿಸಿರುತ್ತೆ. ಆಯ್ತಾ? ಈ ಚಕ್ರಗಳಿಂದ ಈ ಪ್ರತಿಯೊಂದು ಚಕ್ರದ ಸುತ್ತಲೂ ಸಹ ಬೇರೆ ಬೇರೆ ಬಣ್ಣಗಳು ಕಾಣಿಸ್ಬೇಕು ನಮಗೆ. ಓಕೆ. ಈ ಬಣ್ಣಗಳು ಇಂದ ನಮಗೆ ಬಣ್ಣಗಳು, ಕೆಂಪು ಬಣ್ಣ ಏನಾದ್ರು ಇಲ್ಲ, ಮಿಸ್ಸಿಂಗ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತ, ಶರೀರಕ್ಕೆ ಸಂಬಂಧಪಟ್ಟಂತ ಬಾಧೆಗಳು ನಮಗಿದೆ, ಭಾವನೆಗಳಾಗಿರ್ಬೋದು, ಇಲ್ಲ ನಮಗೆ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಿರ್ಬೋದು. ಅಂದ್ರೆ ನಮಗೆ ಒಂದು ಚಕ್ರದ ಕೆಲಸ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ಅನ್ನಮಯ ಕೋಶವನ್ನು ನೋಡ್ಕೊಳ್ಳುವಂಥದ್ದು, ಇನ್ನೊಂದು ಪ್ರಾಣಮಯ ಕೋಶ ನೋಡ್ಕೊಳ್ಳುವಂತ ಒಂದು ಶಕ್ತಿ ಇದೆ. ಅಂದ್ರೆ ಭಾವನಾತ್ಮಕ ಕ್ಷೇತ್ರ ಮತ್ತೆ ಸ್ಥೂಲ ಶರೀರದ ಕ್ಷೇತ್ರ ಅಂತ ಹೇಳ್ತೀವಿ. ಫಿಸಿಕಲ್ ಲೇಯರ್ ಅಂಡ್ ಎಮೋಷನಲ್ ಲೇಯರ್ ಅಂತ ಹೇಳ್ತೀವಿ. ಅಂದ್ರೆ ಈ ಕೆಂಪು ಬಣ್ಣದ ಕೆಲಸ ಏನಪ್ಪಾ ಅಂದ್ರೆ, ಸ್ಥೂಲ ಶರೀರದಲ್ಲಿ ನಮಗೆ ಕೆಂಪುದಿರೋದು ಯಾವುದು, ಒಂದು ಇದು ರಕ್ತದ ಕಣಗಳು ಅಂತ ಹೇಳ್ತೀವಿ. ನಮ್ಮ ಇಡೀ ಶರೀರ ನಿರ್ಮಾಣ ಆಗದೆ ರಕ್ತದ ಕಣಗಳಿಂದ. ರಕ್ತದ ಕಣಗಳಿಂದ ಪ್ರತಿಯೊಂದು ಶರೀರದ ಒಂದೊಂದು ಭಾಗನ ಸಹ ನಿರ್ಮಾಣ ಆಗತ್ತೆ. ನರಗಳಿಂದ ಹಿಡಿದು ಎಲ್ಲ ಟಿಶ್ಯೂಸ್ ಇರ್ಬೋದು, ಮೂಳೆಗಳಿರ್ಬೋದು, ಎಲ್ಲವೂ ಸೃಷ್ಟಿಯಾಗೋದು ಇದು ರಕ್ತದ ಕಣಗಳಿಂದಾನೇ ಅದು ಎಲ್ಲ ತಯಾರಾಗುವಂಥದ್ದು. ಸೊ ಇದು ನಮ್ಮ ದೇಹದಲ್ಲಿ ಎಲ್ಲರೂ ಒಂದು ಬೆಳವಣಿಗೆಯ ಬಾಧೆ ಇರ್ಬೋದು, ಎಲ್ಲರೂ ಕ್ಷೀಣತೆ ಇರ್ಬೋದು, ಮತ್ತೆ ನಮಗೆ ಕ್ಯಾನ್ಸರ್ ಇರ್ಬೋದು, ಹಿಮೋಗ್ಲೋಬಿನ್ ಇಶ್ಯೂಸ್ ಇರ್ಬೋದು,
ಈ ಥರದ್ದೆಲ್ಲ ಏನೇನು ನಮಗೆ ಒಂದು ಇಮ್ಯುನಿಟಿ ಡಿಸಾರ್ಡರ್ಸ್ ಇರ್ಬೋದು, ಯಾಕಂದ್ರೆ ಎಲ್ಲ ಇದರಿಂದಾನೇ ಬರೋದು. ಇದೆಲ್ಲ ಇದೆ ಅಂತ ಒಂದು ನಮಗೆ ಖಿನ್ನತೆ ಇದೆ ಅಂತ ಹೇಳಿದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಈ ಮೂಲಾಧಾರ ಚಕ್ರದ ಒಂದು ಬಾಧೆ ಇದೆ ಅಂತ, ಅಂದ್ರೆ ಎನರ್ಜಿಯಲ್ಲಿ ಇಲ್ಲ ಸರಿಯಾಗಿ ಅಂತ ಒಂದು 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 ಚಿಹ್ನೆ, ಒಂದು ಸನ್ನೆ ಅದು ಮಾಡ್ತಾ ಇರುತ್ತೆ. ಅದೇ ತರ ಭಾವನಾತ್ಮಕ ಕ್ಷೇತ್ರ ಅಂದ್ರೆ ಎಮೋಷನಲ್ ಪಾರ್ಟ್ ಆಫ್ ದ ಚಕ್ರ ಅಂತ ಹೇಳ್ತೀವಿ ನಾವು. ಅದರಲ್ಲಿ ನಮ್ಗೆ ಏನಾದ್ರು ಬಾಳದೆ ಇದ್ರೆ ಅದೇನಾಗತ್ತೆ ಅಂದ್ರೆ ನಮಗೆ ಯಾವಾಗ್ಲೂ ಭಯ ಬರೋದು, ಇಲ್ಲ ತುಂಬಾ ಉದ್ವೇಗ ಆಗೋದು, ಅಂದ್ರೆ ಯಾರನ್ನಾರು ಹೊಡೆದು ಬಿಡೋದು ಹೋಗಿ, ಐದರ್ ತುಂಬಾ ಭಯ ಪಟ್ಕೊಳ್ಳೋದು, ಇಲ್ಲಾಂದ್ರೆ ತುಂಬಾ ಅಗ್ರೆಸಿವ್ ಆಗಿ ಹೋಗಿ ಹೊಡಿಯೋದು ಬಡಿಯೋದು ಮಾಡೋದು, ಮರ್ಡರ್ ಮಾಡ್ಬೋದು, ಯಾರಿಗಾದ್ರು ಕೈ ಕಾಲು ಮುರಿಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಅದು ಅತಿವೃಷ್ಟಿ ಅನಾವೃಷ್ಟಿ ಅಂತ ಹೇಳ್ತೀವಲ್ಲ, ಅಂದ್ರೆ ನಮ್ಮ ಚಕ್ರ ಬ್ಯಾಲೆನ್ಸ್ ಆಗಿಲ್ಲ ಅಂತ ಅರ್ಥ. ಓಕೆ, ಭಾವನಾತ್ಮಕ ಕ್ಷೇತ್ರದಲ್ಲಿ ಬ್ಯಾಲೆನ್ಸ್ ಆಗಿರಲ್ಲ, ಇಲ್ಲ ನಮಗೆ ಇದು ಬ್ಯಾಲೆನ್ಸ್ ಆಗಿರಲ್ಲ ಅಂತ, ಅದು ಶಾರೀರಿಕವಾಗಿ ಸ್ಥೂಲ ಶರೀರನು ಬ್ಯಾಲೆನ್ಸ್ ಆಗಿಲ್ಲ ಅಂತ. ಅದೇ ತರ ನಾನು ಎಲ್ಲ ಬಣ್ಣಗಳ ಬಗ್ಗೆ ಇಲ್ಲಿ ವಿಸ್ತಾರವಾಗಿ ಹೇಳಲಿಕ್ಕೆ ಇಷ್ಟ ಆಗಲ್ಲ, ಯಾಕಂದ್ರೆ ಇದು ಇನ್ನೂ ದೊಡ್ಡ ಟಾಪಿಕ್ ಇದು. ನಿಮಗೆ ಒಂದು ಅರಿವಿನ ಸ್ಥಿತಿಗೆ ಮಾತ್ರ ತರುವಂತ ಒಂದು ಇದು ಪ್ರಯತ್ನ ಇದು. ಓಕೆ, ಇಲ್ಲಿ ಅದೇ ತರ ಸ್ವಾದಿಷ್ಠಾನ ಚಕ್ರಕ್ಕೆ ಬಂದಾಗ ನಮ್ಮ ದೇಹದಲ್ಲಿ ಇದು ನಮ್ಮ ದೇಹದ ಜಲತತ್ವವನ್ನ ಬಿಂಬಿಸುತ್ತೆ, ಅಂದ್ರೆ ಅದ್ರ ಬಗ್ಗೆ ಒಂದು ಸಂಕೇತ ಕೊಡುತ್ತೆ. ಅದರ ಬಣ್ಣ ಬಂದು ಇದು ಕಿತ್ತಳೆಯ ಬಣ್ಣ, ಅಂದ್ರೆ ಆರೆಂಜ್ ಕಲರ್ ಅಂತ ಹೇಳ್ತೀವಿ. ಸೊ ನಮ್ಮಲ್ಲಿ ಆರೆಂಜ್ ಕಲರ್ ಮಿಸ್ಸಿಂಗ್ ಇದೆ. ಈ ಔರಾ ಕ್ಯಾಮ್ರಾ, ಕಿರ್ಲಿಯನ್ ಕ್ಯಾಮ್ರಾ ನೋಡಿದಾಗ ಅಲ್ಲಿ ಬ್ರೇಕ್ ಆಗಿರುತ್ತೆ ಎನರ್ಜಿ, ಅಂದ್ರೆ ಇವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಸ್ಪ್ಲೀನು, ಲಿವರು, ಕಿಡ್ನಿ ಪ್ರಾಬ್ಲಮ್ಸ್ ಇರ್ಬೋದು. ಈ ತರದೆಲ್ಲ ನಮ್ಮ ಬಣ್ಣಗಳಿಂದ ನಮ್ಮ ಶಾರೀರಿಕವಾಗಿ ಈ ತರ ಬದಲಾವಣೆಗಳಾಗತ್ತೆ. ಇಲ್ಲಾಂದ್ರೆ ಒಬ್ಬ ಮನುಷ್ಯ ತುಂಬಾ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇರ್ಬೋದು, ಡಿಪ್ರೆಷನ್ ಹೋಗುವಂಥದ್ದು ಇರ್ಬೋದು, ಮೂಡ್ ಸ್ವಿಂಗ್ಸ್ ಇರೋದಿರ್ಬೋದು, ತುಂಬಾ ಬೇಜಾರು ಮಾಡ್ಕೊಳ್ಳುವಂಥದ್ದು, ತುಂಬಾ ಬೇರೆಯವ್ರ ಮೇಲೆ ದೂಷಿಸೋದು, ಈ ಥರದ್ದೆಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ ನಾವು ಕೋಪ ಮಾಡ್ಕೊಳ್ಳೋದು, ಇಲ್ಲ ತುಂಬಾ ಖುಷಿ ಆಗ್ಬಿಡೋದು, ಈ ಥರದ್ದೆಲ್ಲ ಭಾವನೆಗಳು. ಅಂದ್ರೆ ಜಲತತ್ವ ಅಂತ ಹೇಳ್ತೀವಿ. ಜಲ ನೀನ್ ಗೊತ್ತಲ್ಲ, ಹರಿತಾನೆ ಇರುತ್ತೆ, ಒಂದು ತರಾನೇ ಇರಲ್ಲ, ಯಾವ ತರ ಬೇಕಾದ್ರೂ ಬದಲಾವಣೆ ಆಗ್ಬೋದು. ಸೊ ಇದು ಜಲತತ್ವಕ್ಕೆ ಸಂಬಂಧಪಟ್ಟಿದ್ದು ಅಂತ. ಸೊ ನಮ್ಮ ಶರೀರದಲ್ಲಿ ಏನೇ ಒಂದು ಫ್ಲೋ ಆಗ್ಬೇಕು ಅಂತ ಹೇಳಿದ್ರೆ ಈ ಜಲತತ್ವ ಬೇಕು. ಸೊ ಇದು ಆ ಆ ಒಬ್ಬ ಮನುಷ್ಯನ ಜನೇಂದ್ರಿಯಗಳು, ಅಂದ್ರೆ ಮೇಲ್ ಅಂಡ್ ಫಿಮೇಲ್ ಜೆನೆಟಲ್ ಆರ್ಗನ್ಸ್ ಇರ್ಬೋದು, ಸೆಕ್ಷುಯಲ್ ಗ್ಲ್ಯಾಂಡ್ಸ್ ಇರ್ಬೋದು, ಇದೆಲ್ಲ ಇದ್ರ ಮೇಲೆ ಕೆಲಸ ಮಾಡ್ತಾ ಇರುತ್ತೆ. ಓಕೆ, ಸೊ ಒಬ್ಬ ಮನುಷ್ಯನ ಸುತ್ತಲೂ ಅವರ ಇದಕ್ಕೆ ಕಾಣಿಸ್ತಾ ಇಲ್ಲ, ಇದ್ರಲ್ಲಿ ಏನಾದ್ರು ವಿಕಲ್ಪ ಇದೆ ಅಂತ ಹೇಳಿದ್ರೆ ಈ ಚಕ್ರಕ್ಕೆ ಸಂಬಂಧಪಟ್ಟದ್ದಿರುತ್ತೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಬಣ್ಣಗಳು ಕಾಣೋದಿಲ್ಲ ಇದು. ಓಕೆ, ಸೊ ಇದು ಚಕ್ರಗಳ ಒಂದು ಹೀಲಿಂಗ್ ಆದಾಗ ಆಟೋಮೆಟಿಕ್ ಆಗಿ ಎನರ್ಜಿ ಫ್ಲೋ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತೆ ಕ್ಯಾಮ್ರಾ ನಾವು ಫೋಟೋ ತಕೊಂಡಾಗ ಆ ಕಲರ್ ಮತ್ತೆ ಬರ್ಲಿಕ್ಕೆ ಶುರು ಆಗುತ್ತೆ, ಬಿಂಬಿಸಕ್ಕೆ ಎನರ್ಜಿ ಸ್ಟಾರ್ಟ್ ಆಗಿರುತ್ತೆ. ಸರಿನಾ? ಸೊ ಇಲ್ಲಿ ಎಲ್ಲಾ ಕಲರ್ಸು, ಈ ಫೈಲು ನಾನು ಮೇಡಮ್ಗೆ ಶೇರ್ ಮಾಡ್ತೀನಿ, ಬೇಕಾದ್ರೆ ಆಮೇಲೆ ನೀವು ನೋಡ್ಕೊಳ್ಳಿ. ತುಂಬಾನೇ ಏನು ತಲೆ ಕೆಡ್ಸ್ಕೊಬೇಡಿ ಇದ್ರ ಬಗ್ಗೆ. ಇದೆಲ್ಲ ಒಂದು ಅನುಭವದ ಮಾತುಗಳು. ನಮ್ಮಲ್ಲಿ ಅನುಭವಗಳಾದಾಗ ಇವೆಲ್ಲ ನಿಮಗೆ ಗೋಚರ ಆಗ್ಲಿಕ್ಕೆ ಶುರು ಆಗತ್ತೆ. ಇದೆಲ್ಲ ದೊಡ್ಡ ಕಷ್ಟ ಅಲ್ಲ ಇದೆಲ್ಲ. ಸರಿನಾ? ಸೊ ಇದು ಸಹಸ್ರಾರ ಚಕ್ರ ಅಂದ್ರೆ ನಮ್ಮ ನೇರಳೆ ಬಣ್ಣ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದ್ರೆ ನಮಗೆ ಜ್ಞಾನೋದಯ ಆಗಿರುವಂತ ಒಂದು ಸ್ಥಿತಿ ತೋರಿಸುತ್ತದೆ. ಓಕೆನಾ? ಸೊ ನಮಗೆ ಒಂದು ನಿಮಿಷ ವೇರಿಯೇಷನ್ ಆಗ್ತದೆ. ಓಕೆ, ಸೊ ಇದು ಒಂದೊಂದು ಬಣ್ಣಕ್ಕೂ ಸಹ ಒಂದೊಂದು ದೈಹಿಕ ಮತ್ತೆ ಮಾನಸಿಕ ಇಲ್ಲ ಭಾವನಾತ್ಮಕ ಒಂದು ಸ್ಥಿತಿಗತಿಗಳು ಇರ್ತವೆ ಇಲ್ಲಿ. ಸೊ ಅದೆಲ್ಲ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ಅಂದ್ರೆ ಯೆಲ್ಲೋ ಕಲರ್ ಅಂದ್ರೆ ಫನ್ನು, ಅಂದ್ರೆ ಒಂದು ಏನೋ ಒಂದು ಏನ್ ಹೇಳ್ತೀವಿ ನಾವು, ಒಂದು ಮನೋರಂಜಕವಾಗಿ ನಡ್ಕೊಳ್ಳೋದು. ಮತ್ತೆ ಲೈಟ್ನೆಸ್ಸು, ನಮ್ಮ ಪವರು, ಲಾಜಿಕ್ಕು. ಪವರ್ ಅಂದ್ರೆ ನಮ್ಮ ಪರ್ಸನಲ್ ಪವರ್, ಅಂದ್ರೆ ನಮ್ಮ ಈಗೋ ಅಂದ್ರೆ ಅಹಂಭಾವ ಇರ್ಬೋದು, ಇಂಟೆಲೆಕ್ಟ್
ಇರ್ಬೋದು, ಲಾಜಿಕ್ ಅಂತ ಹೇಳ್ತೀವಿ, ಕ್ರಿಯೇಟಿವಿಟಿ. ಸೊ ನಮ್ಮ ಏನ್ ಹೇಳ್ತೀವಿ, ತರ್ಕ ಮನಸ್ಸು ಇದನ್ನ ತೋರಿಸುತ್ತೆ ಅಂತ. ಆರೆಂಜ್ ಕಲರ್ ಅಂದ್ರೆ ಅದೊಂದು ಸಿಮ್ಯುಲೇಷನ್, ಕ್ರಿಯೇಟಿವಿಟಿ, ಪ್ರೊಡಕ್ಟಿವಿಟಿ, ಪ್ಲೆಷರ್, ಆಪ್ಟಿಮಿಸಮ್, ಎಂಥೂಸಿಯಾಸಮ್, ಎಮೋಷನಲ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಅದೇ ತರ ನಾವು ಗ್ರೀನ್ ಕಲರ್ ಅಂತ ಹೇಳಿದ್ರೆ ನಮ್ಮಲ್ಲಿ ಅನಾಹತ ಚಕ್ರ ಅಂತ ನಾವು ಹೇಳ್ಬೋದು ಅಲ್ವಾ. ಸೊ ಅದನ್ನ ಕಮ್ಯುನಿಕೇಶನ್ ಆಫ್ ಇದು ಲವ್ ಇರುತ್ತೆ, ನಮ್ಮನ್ನ ನಾವು ವ್ಯಕ್ತಪಡಿಸ್ಕೊಳ್ಳುವಂತ ಒಂದು ಭಾವನೆಗಳನ್ನ ವ್ಯಕ್ತಪಡಿಸುವಂತ ಒಂದು ಕ್ಷೇತ್ರ. ಮತ್ತೆ ಬೇರೆಯವ್ರ ಜೊತೆ ನಮ್ಮ ಜೊತೆಗೆ ಸಂಬಂಧಗಳು, ಮತ್ತೆ ಪ್ರಕೃತಿ, ಮತ್ತೆ ಸ್ವೀಕಾರ ಭಾವನೆ. ನಮ್ಮಲ್ಲಿ ಅನಾಹತ ಅಂದ್ರೆ ಏನು, ನಮ್ಮಲ್ಲಿ ಯಾವ್ದು ದ್ವಂದ್ವ ಇಲ್ದೇ ಇರೋಂಥ ಒಂದು ಸ್ಥಿತಿ ಅಂತ. ಸೊ ನಮಗೆ ತುಂಬಾ ದ್ವಂದ್ವ ಸ್ಥಿತಿಗೆ ನಾವು ಒಳಗಾಗ್ತಾ ಇದೀವಿ, ತುಂಬಾ ನಮಗೆ ಘರ್ಷಣೆ ನಡೀತಾ ಇದೆ ಮಾನಸಿಕವಾಗಿ ಅಂತ ಹೇಳಿದ್ರೆ ಇದೆಲ್ಲ ಅನಾಹತ ಸ್ಥಿತಿ. ಅಂದ್ರೆ ಗ್ರೀನ್ ಕಲರ್ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಸೊ ಈ ತರ ಒಂದೊಂದಕ್ಕೂ ಒಂದೊಂದು ಕಲರ್ ಅಂತ ಇರುತ್ತೆ. ಸೊ ಎಲ್ಲೆಲ್ಲಿ ನಮಗೆ ಈ ತರ ಬ್ರೇಕ್ ಆಗಿರುತ್ತೋ, ಈಗ ನೀವು ಎನರ್ಜಿ ಈ ಚಿತ್ರದಲ್ಲಿ ಏನ್ ನೋಡ್ಬೋದು ಅಂದ್ರೆ ಸುತ್ತ ಎನರ್ಜಿ ಹಿಂಗ್ ಫ್ಲೋ ಆಗ್ತಾ ಇದೆ. ಇಲ್ಲಿ ಎಲ್ಲಾನು ಕಾಣಿಸ್ತಾ ಇದೆ ಲೇಯರ್ಸ್. ಇಲ್ಲೆಲ್ಲೋ ಈಗ ಕೆರ್ಲಿಯನ್ ಕ್ಯಾಮ್ರಾ ಅಲ್ಲಿ ನೋಡಿದಾಗ ಒಂದೇನೋ ಒಂದು ಕಟ್ ಆಗಿದೆ ಈ ಪೋರ್ಷನ್ ಅಂತ ಹೇಳಿದ್ರೆ ಅವಾಗ ಎನರ್ಜಿ ಫ್ಲೋ ಇಲ್ಲ, ಇಲ್ಲಿ ರೋಗಕ್ಕೆ ರೋಗಗ್ರಸ್ತರಾಗಿದ್ದಾರೆ ಈ ಮನುಷ್ಯರು ಅನ್ನೋದು ಗೊತ್ತಾಗತ್ತೆ ನಮ್ಗೆ. ಸರಿನಾ? ಸೊ ಇದು ಒಂದು ಕಡೆಗೆ ಇಡೋಣ ಇದನ್ನ. ಮತ್ತೆ ಇಲ್ಲಿಗೆ ಬಂದಾಗ ನಾವು ಏನಪ್ಪ ಇದು, ಏನ್ ಮಾಡ್ಬೇಕು, ನಮ್ಗೆ ಏನ್ ಸಂಬಂಧ, ನಮ್ಮ ದಿನನಿತ್ಯದ ನಮ್ಮ ಕಾರ್ಯಕಲಾಪಗಳಲ್ಲಿ ಏನು ಇದಕ್ಕೆ ಇದು ಸಂಬಂಧ ಇದೆ, ಯಾವ ತರ ನಾವು ಇದನ್ನ ಬಳಸ್ಕೋಬಹುದು ಅಂತ ಹೇಳಿದ್ರೆ ಏನು ಅಂದ್ರೆ ಧ್ಯಾನದಿಂದ ಈ ಎಲ್ಲಾ ಚಕ್ರಗಳ ಮತ್ತೆ ಎಲ್ಲಾ ಔರವನ್ನ ನಾವು ಶುದ್ಧೀಕರಣ ಮಾಡ್ಕೋಬಹುದು. ಸರಿನಾ? ಧ್ಯಾನದಿಂದ ಏನಾಗತ್ತೆ ಅಂತ ಹೇಳಿದ್ರೆ ಮೂಲಾಧಾರದಿಂದ ಸಹಸ್ರಾರವರೆಗೂ ನಮ್ಮ ಶಕ್ತಿ ಚಲನೆ ಆಗ್ಲಿಕ್ಕೆ ಶುರು ಆಗತ್ತೆ. ಸರಿನಾ? ಒಂದು ಟ್ಯಾಂಕ್ ನೀರು, ನೀವು ಒಂದು ನೀರಿನ ಟ್ಯಾಂಕ್ ಅಂತ ಅನ್ಕೊಂಡ್ರೆ ನಮ್ಮ ದೇಹ ಮೂಲಾಧಾರದಿಂದ ಸಹಸ್ರಾರವರೆಗೂ 7 ಬಣ್ಣಗಳ 7 ನಲ್ಲಿ ನಾವು ಫಿಟ್ ಮಾಡಿದೀವಿ ಅಂತ ಅನ್ಕೊಳ್ಳಿ. ನಲ್ಲಿ ಅಂದ್ರೆ ಗೊತ್ತಲ್ಲ, ಟ್ಯಾಪ್. ಓಕೆ, ಒಂದು ದೊಡ್ಡ ಟ್ಯಾಂಕು ನಮ್ಮ ದೇಹ ಮೂಲಾಧಾರದಿಂದ ಸಹಸ್ರಾರದವರೆಗೂ 7 ಬಣ್ಣಗಳ 7 ನಲ್ಲಿಗಳು ಫಿಟ್ ಮಾಡಿದೀವಿ ಅಂತ ಇಟ್ಕೊಳ್ಳಿ. ಈಗ ನಾವು ನೀರು ತುಂಬಲಿಕ್ಕೆ ಶುರು ಮಾಡ್ತೀವಿ. ಈ ನೀರು ತುಂಬಲಿಕ್ಕೆ ಶುರು ಮಾಡಿದಾಗ ಏನಾಗತ್ತೆ, ಮೊದಲನೇದಾಗಿ ಕೆಳಗಿಂದ ತಳದಿಂದ ನೀರು ಶುರು ಆಗುತ್ತೆ ತುಂಬಲಿಕ್ಕೆ. ನೀರು ಎಲ್ಲಿಂದ ಬೇಕಾದ್ರೂ ಸುರೀರಿ, ಬಟ್ ನೀವು ತುಂಬಲಿಕ್ಕೆ ಶುರು ಆಗೋದು ತಳದಿಂದಾನೆ. ಸೊ ಎಲ್ಲದಕ್ಕಿಂತ ತಳದಲ್ಲಿರುವಂತದ್ದು ಯಾವುದು ಬಣ್ಣ? ಕೆಂಪು ಬಣ್ಣ, ಹೌದಾ ಇಲ್ವಾ? ಅವಾಗ ಕೆಂಪು ಬಣ್ಣದ ನಲ್ಲಿಯಿಂದ ನೀರು ಬರ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ನಮ್ಮ ಚಕ್ರ ಅಲ್ಲಿ ಒಂದು ಒಂದು ಅದಕ್ಕೆ ಒಂದು ಪ್ರಭಾವ, ಅದಕ್ಕೊಂದು ಶಕ್ತಿ ಶೇಖರಣೆ ಆಗ್ಲಿಕ್ಕೆ ಶುರುವಾಗಿ ಆ ಚಕ್ರ ಓಪನ್ ಆಗಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ದೈಹಿಕ ಮತ್ತೆ ಮಾನಸಿಕ ತೊಂದರೆಗಳಿಂದ ಹೊರಗೆ ಬರ್ತೀವಿ ನಾವು. ಅಂದ್ರೆ ಒಬ್ಬ ಮನುಷ್ಯ ಭಯ 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 ಪಡ್ತಾ ಇರ್ತಾನೆ, ನೀರಿನ ಭಯ, ಬೆಂಕಿ ಭಯ, ಕತ್ಲೆ ಭಯ, ಯಾರು ನೋಡಿದ್ರು ಭಯ, ಎಲ್ಲೋದ್ರು ಭಯ. ಸೊ ಆ ತರ ಇರೋ ಒಬ್ಬ ಮನುಷ್ಯ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗತ್ತೆ ಅಂದ್ರೆ ದೈಹಿಕ ಆ ಭಾವನಾತ್ಮಕ ಸ್ಥಿತಿಯಲ್ಲಿರುವಂತ ಒಂದು ಭಯ ಅನ್ನೋದು ಹೋಗಿ ಧೈರ್ಯಶಾಲಿ ಆಗ್ತಾನೆ. ಏನು ಮಾಡೋದು ಬೇಕಾಗಿಲ್ಲ, ಧ್ಯಾನ ಮಾಡೋದ್ರಿಂದ ಏನಾಗತ್ತೆ, ಬ್ಯಾಲೆನ್ಸಿಂಗ್ ಆಗತ್ತೆ. ಅದೇ ತರ ಒಬ್ಬ ಮನುಷ್ಯ ತುಂಬಾ ಕ್ರೂರಿಯಾಗಿರ್ತಾನೆ, ಯಾರು ನೋಡೋದು ಹೊಡೆಯೋದು ಬಡಿಯೋದು ಮಾಡ್ತಾ ಇರ್ತಾನೆ, ಅಂದ್ರೆ ಅದು ಅತಿವೃಷ್ಟಿ ಅಂತ ಹೇಳ್ತೀವಿ. ಸೊ ಅವಾಗ ಏನಾಗುತ್ತೆ, ಅದನ್ನು ಬ್ಯಾಲೆನ್ಸ್ ಆಗಿ ಅವ್ರು ನಾರ್ಮಲ್ ಸ್ಥಿತಿಗೆ ಬರ್ತಾರೆ. ಆಮೇಲೆ ನಮ್ಮ ಕಣಗಳಲ್ಲಿ ಹಿಮೋಗ್ಲೋಬಿನ್ ಇಶ್ಯೂಸು, WBC, ಬಿಳಿ ರಕ್ತ, ಕೆಂಪು ರಕ್ತದ ಒಂದು ಕಣಗಳು, ಐರನ್ ಕಂಟೆಂಟ್ ಡಿಫಿಷಿಯನ್ಸಿ, ಕ್ಯಾನ್ಸರಸ್ ಪ್ರಾಬ್ಲಮ್ಸು, ಬೆಳವಣಿಗೆ ಆಗದೆ ಇರುವಂಥದ್ದು, ಎಲ್ಲದಕ್ಕೂ ಕಾರಣ ಇದರಿಂದ ಬರುತ್ತೆ. ಸೊ ಅವಾಗ ಯಾವಾಗ ಈ ಮೂಲಾಧಾರ ಚಕ್ರ ಓಪನ್ ಆಗುತ್ತೋ ಅವಾಗ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಪ್ರಾಬ್ಲಮ್ಸ್ ನಮಗೆ ಸಾಲ್ವ್ ಆಗ್ಬಿಡುತ್ತೆ. ಅದೇ ತರ ನಾವು ಧ್ಯಾನ ಸಾಧನೆ ಹೆಚ್ಚೆಚ್ಚಾಗಿ ಮಾಡಕ್ಕೆ ಶುರು ಮಾಡಿದ್ರೆ ಅದು ನೆಕ್ಸ್ಟ್ ಒಂದು ನಲ್ಲಿಗೆ ಎನರ್ಜಿ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಅದು ಯಾವುದು, ಸ್ವಾದಿಷ್ಠಾನ ಚಕ್ರ ಅಂತ, ಅದೇ ಕಿತ್ತಳೆ ಬಣ್ಣ ಅಂತ ಹೇಳ್ತೀವಿ, ಆರೆಂಜ್ ಕಲರ್ ಅಂತ ಹೇಳ್ತೀವಿ. ಅದು ಸಹ ಅದರಿಂದ ನೀರ್ ಬರ್ಲಿಕ್ಕೆ ಶುರು ಆಗುತ್ತೆ ಆಚೆ, ಅಂದ್ರೆ ಓವರ್ಫ್ಲೋ ಆಗತ್ತೆ ಅಂತ ಅರ್ಥ. ಸೊ ಯಾವಾಗ ನಮ್ಮ ಶಕ್ತಿ ಶೇಖರಣೆ ಹೆಚ್ಚೆಚ್ಚಾಗತ್ತೋ ಆ ಎಲ್ಲ ಚಕ್ರಗಳು ಓಪನ್ ಆಗ್ತಾ ಹೋಗುತ್ತೆ. ಅದೇ ತರ
ಮೂರನೇ ಸ್ಥಾನ ಅಂದ್ರೆ ನಮ್ಗೆ ನೀಲಿ ಬಣ್ಣ, ಇದು ಹಳದಿ ಬಣ್ಣದ್ದು ಅಂದ್ರೆ ಮಣಿಪೂರಕ ಚಕ್ರ ಓಪನ್ ಆಗತ್ತೆ. ನಮ್ಮ ಅಹಂ ಭಾವನೆ ಮತ್ತೆ ತುಂಬಾ ಸ್ವಾಭಿಮಾನ, ತುಂಬಾ ದುರಾಭಿಮಾನ, ಬೇರೆಯವ್ರ ಮೇಲೆ ಒಂದು ದಬ್ಬಾಳಿಕೆ ಮಾಡುವಂಥದ್ದು, ಈ ತರದೆಲ್ಲ ಏನಿರುತ್ತೆ, ಪ್ರತಿಷ್ಠೆ, ಇವೆಲ್ಲ ಏನಾದ್ರು ನೆಗೆಟಿವಿಟೀಸ್ ಇರುತ್ತೆ ಇದೆಲ್ಲ ಭಾವನಾತ್ಮಕವಾಗಿ. ಇಲ್ಲ ನಮಗೆ ನರಗಳು ಪ್ರಾಬ್ಲಮ್ಸು, ಮೂಳೆ ಪ್ರಾಬ್ಲಮ್, ಚರ್ಮದಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಗಳು, ಇವೆಲ್ಲ ಈ ಅಗ್ನಿಯ ತತ್ವ ಅಂತ ಹೇಳ್ತೀವಿ ಇದನ್ನ, ನೀಲಿ ಇದು ಹಳದಿ ಬಣ್ಣದ್ದು. ಸೊ ಸ್ವಾದಿಷ್ಟಾನ ಚಕ್ರ ಓಪನ್ ಆಗತ್ತೆ ಆಟೋಮೆಟಿಕ್ ಆಗಿ. ಆ ತರ ಮಾಡ್ತಾ ಮಾಡ್ತಾ ಏನಾಗತ್ತೆ, ಅನಾಹತಕ್ಕೆ ಬರ್ತೀವಿ, ವಿಶುದ್ಧ ಚಕ್ರಕ್ಕೆ ಬರ್ತೀವಿ, ಮತ್ತೆ ಆಜ್ಞಾ ಚಕ್ರಕ್ಕೆ ಬರ್ತೀವಿ, ಸಹಸ್ರಾರಕ್ಕೆ ಬರ್ತೀವಿ. ಸೊ ಇದು ನೀರು ತುಂಬ್ತಾ 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 ಹೆಂಗೆ ಇಡೀ ಟ್ಯಾಂಕ್ ತುಂಬಿದ್ಮೇಲೆ ಮೇಲಿಂದ ನೀರು ಹರಿಯಕ್ಕೆ ಸ್ಟಾರ್ಟ್ ಆಗತ್ತೆ. ಅದೇ ತರ ನಾವು ಒಂದು ದೇಹ ಅಂತ ಅನ್ಕೊಂಡ, ನಾವು ಒಂದು ಟ್ಯಾಂಕ್ ಅಂತ ಅನ್ಕೊಂಡಾಗ, ನಮ್ಮ ಎನರ್ಜಿ ಬಾಡಿ ಅಂತ ಅನ್ಕೊಂಡಾಗ, ಮೂಲಾಧಾರದಿಂದ ಸಹಸ್ರಾರವರೆಗೂ ನಾವು ಧ್ಯಾನ ಸಾಧನೆ ಮಾಡಿ ಮಾಡಿ, ಆ ಧ್ಯಾನ ಪ್ರಚಾರ ಮಾಡಿ ಮಾಡಿ, ಒಂದು ಸ್ವಾಧ್ಯಾಯವನ್ನ ಮಾಡ್ತಾ ಮಾಡ್ತಾ ನಮ್ಮ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾಗ ನಮ್ಮ ಎನರ್ಜಿ ಅಂದ್ರೆ ಕುಂಡಲಿನಿ ಜಾಗರಣೆ ಅಂತ ಹೇಳ್ತೀವಿ. ಈ ಕುಂಡಲಿನಿ ಜಾಗರಣೆಯಿಂದ ಏನೇನಾಗತ್ತೆ, ಎಲ್ಲ ಚಕ್ರಗಳ ಒಂದು ವಿಕಾಸ ಆಗೋದು ಶುರು ಆಗತ್ತೆ. ಮತ್ತೆ ಎಲ್ಲ ಚಕ್ರಗಳು ಉತ್ತೇಜನ ಪಡ್ಕೊಳ್ಳಕ್ಕೆ ಶುರು ಮಾಡ್ಕೊಳ್ಳುತ್ತೆ. ಮತ್ತೆ ನಮ್ಮ ಎಲ್ಲಾ ಬಣ್ಣಗಳು ಔರಾದಲ್ಲಿ ಯಾವ್ಯಾವ್ದು ಮಿಸ್ಸಿಂಗ್ ಕಲರ್ಗಳಿದೆಯೋ ಅದೆಲ್ಲ ಅವರಲ್ಲಿ ಕಾಣಕ್ಕೆ ಶುರು ಆಗತ್ತೆ. ಅಂದ್ರೆ ಈಗ ನೀವು ಕೆಳಗಡೆ ನೋಡಿದ್ರಲ್ಲ, ಜ್ಞಾನೋದಯ ಹೊಂದಿದ್ದಂತ ಒಬ್ಬ ಮನುಷ್ಯನ ಅವರ ಹೆಂಗಿದೆ, 7 ಬಣ್ಣಗಳು ಸಹ ಒಂದು ಚಕ್ರಗಳಾಗಿ ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ. ಅದು ಎಷ್ಟು ಅಂದ್ರೆ ಎಷ್ಟು ಬೇಕಾದ್ರೂ ದೊಡ್ಡದು, ಇಡೀ ವಿಶ್ವವನ್ನೇ ಆವರಿಸುವಷ್ಟು ದೂರನೂ ಸಹ ಇದು ಬಿಂಬಿಸುತ್ತೆ. ಇಲ್ಲಾಂದ್ರೆ ಏನು ನಿಷ್ಪ್ರಯೋಜಕ, ಏನು ನನ್ನ ಕೈಲಿ ಆಗಲ್ಲ ಅನ್ನೋದು ಏನಾಗತ್ತೆ ಅಂದ್ರೆ, ಅವರ ಇವನ್ 2 ಅಡಿನೂ ಇರಲ್ಲ ಆಚೆ ಅವ್ರದ್ದು ಪ್ರಭಾವಳಿ. ಅಂದ್ರೆ ಒಂದು ಮೀಟರ್, ಈ ಎನರ್ಜಿ ಮೀಟರ್ಸ್ ಅಂತ ಬರ್ತವೆ, ಅದು ಮೆಷರ್ ಮಾಡೋಂಥದ್ದು, ಈ ಎನರ್ಜಿ ಫೀಲ್ಡ್ ನ ನೋಡೋಂತ ಒಂದು ಮೀಟರ್ ಬರುತ್ತೆ. ಒಬ್ಬ ಮನುಷ್ಯನ ಸುತ್ತ ನಾವು ಇಟ್ಕೊಂಡಾಗ, ಈ ಇಡೀ ದೇಹವನ್ನ ಈ ಕಡೆ ಕೆಳಗಡೆಯಿಂದ ಮೇಲ್ಗಡೆ ಮಾಡಿದಾಗ ಅದು ತೋರಿಸುತ್ತೆ ಜಾಸ್ತಿ ಎನರ್ಜಿ ಇದೆಯೋ ಕಡಿಮೆ ಎನರ್ಜಿ ಇದೆಯೋ ಅನ್ನೋದು ಮೀಟರ್ ನಾವು ರೀಡಿಂಗ್ಸ್ ತಗೋಬಹುದು. ಆ ಥರ ಎಲ್ಲಾನು ಮೆಷರ್ ಮಾಡೋವಂಥ ತಂತ್ರಜ್ಞಾನ ಬಂದಿದೆ ಈಗೆಲ್ಲ, ಸರಿನಾ? ಸೊ ನಾವು ಧ್ಯಾನ ಮಾಡ್ತಾ ಮಾಡ್ತಾ ಏನ್ ನೋಡ್ಬೋದಪ್ಪ ಅಂತ ಹೇಳಿದ್ರೆ, ನಾವು ಮಾನಸಿಕವಾಗಿ ನಮ್ಮ ಸಂಕಲ್ಪದಿಂದ ನಮ್ಮ ಪ್ರಭಾವಳಿಯನ್ನ ಹೆಚ್ಚಿಸಲುಬಹುದು, ಕಡಿಮೆನೂ ಮಾಡ್ಕೋಬಹುದು ನಮ್ಮ ಇಚ್ಛಾಶಕ್ತಿಯಿಂದ ಅದನ್ನ. ಓಕೆ, ನಾನು ಕೂತ್ಕೊಂಡು ಬರೀ ನಮ್ಮ ಪ್ರಭಾವಳಿ ಮೇಲೆ ನಾನು ಏಕಾಗ್ರತವಾಗಿ ನಾನು ಧ್ಯಾನ ಮಾಡಿ ಅದನ್ನ ಒಂದು ಆ ಒಂದು ಫೀಲ್ ಮಾಡೋದಕ್ಕೆ, ಅದನ್ನ ಒಂದು ಅನುಭವಿಸ್ಲಿಕ್ಕೆ ನಾನು ಶುರು ಮಾಡಿದಾಗ, ಏನಿಲ್ಲ, ಬರೀ ಕೈಗಳನ್ನ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲರೂ ನಿಮ್ಮ ಬರೀ ಹಸ್ತಗಳನ್ನ ಸುಮ್ಮನೆ ಹಿಂಗ್ ಇಟ್ಕೊಳ್ಳಿ, ಒಂದು 3 ನಿಮಿಷ ಕಣ್ಣು ಮುಚ್ಕೊಂಡು, ಈ ಹಸ್ತದ ಮಧ್ಯಭಾಗದಲ್ಲಿ ಏನಾಗತ್ತೆ ಅಂತ ಗಮನಿಸಿ. ಓಕೆ, ಎಲ್ಲರೂ ಕಣ್ಣು ಮುಚ್ಕೊಳ್ಳಿ ಈಗ. ಸುಮ್ಮನೆ ಕೈಗಳನ್ನ ಈ ಒಂದು ಅರ್ಧ ಅಡಿ ದೂರ ಇಟ್ಕೊಳ್ಳಿ. ಈ ಕಣ್ಣು ಮುಚ್ಕೊಂಡು ಈ ಅರ್ಧ ಅಡಿ ದೂರ ಇಟ್ಕೊಂಡು ಹಸ್ತದ ಮಧ್ಯಭಾಗದಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ಕೊಳ್ಳಿ, 2 ಕೈಗಳು. ಹಸ್ತದ ಮಧ್ಯಭಾಗದ ಮೇಲೆ ಮಾತ್ರ ನಿಮ್ಮ ಏಕಾಗ್ರತೆ ಇರಲಿ. ಕೈಗಳನ್ನ ಅಲ್ಲಾಡಿಸ್ಬೇಡಿ. ಏನೇ ಅಲ್ಲಿ ಕ್ರಿಯೆಗಳು ನಡೀತಾ ಇದ್ರು ಅದನ್ನ ಗಮನಿಸಿ. ಪ್ರೆಷರ್ ಇರ್ಬೋದು, ಬಿಸಿ ಇರ್ಬೋದು, ತಣ್ಣಗಾಗೋದಿರ್ಬೋದು, ಉರಿ ಇರ್ಬೋದು, ಭಾರ ಅನ್ನಿಸ್ಬೋದು. ಎಷ್ಟು ಜೋರಾಗಿದೆ, ಎಷ್ಟು ಕಡಿಮೆ ಇದೆ, ಎಷ್ಟು ಆಳವಾಗಿ ಹೋಗ್ತಾ ಇದೆ, ನಿಮ್ಗೇನಾದ್ರು ಕಾಣಿಸ್ತಾ ಇದೆಯಾ, ಎಲ್ಲವನ್ನು ಗಮನಿಸಿ. ಓಕೆ, ಕಣ್ಣು ತೆಗೀರಿ. ಓಕೆ, ಸೊ ಏನಾಯ್ತು, ಎಲ್ಲರಿಗೂ ಶಕ್ತಿಯ ಒಂದು ಅನುಭವ ಆಯ್ತಾ? ಅಂದ್ರೆ ಅವರು ಹೇಳಲಿಕ್ಕೆ ಅನ್ಮಿಟ್ ಮಾಡ್ಬೇಕಾಗುತ್ತೆ ಸರ್. ಅದೇ
ಸೊ ಮ್ಯೂಟ್ ಅಲ್ಲಿ ಇದ್ದಾರೆ. ಈಗ ಬೇಕಾದ್ರೆ ಅನ್ಮ್ಯೂಟ್ ಮಾಡ್ಬೋದು. ನನ್ನ ಇದೊಂದು ಜಸ್ಟ್ ಹ್ಯಾಂಡ್ ಒಂದು ರೈಸ್ ಮಾಡಿದ್ರೆ ಯಾರಾದ್ರೂ ಹೇಳೋರು ದಯಮಾಡಿ ಹ್ಯಾಂಡ್ ರೈಸ್ ಮಾಡಿ, ನಾನು ಅನ್ಮ್ಯೂಟ್ ಮಾಡ್ತೇನೆ. ನಾನು ಶೇರಿಂಗ್ ಸ್ಟಾಪ್ ಮಾಡ್ತೀನಿ. ಓಕೆ 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 ಓಕೆ. ಸೊ ಟಾಪಿಕ್ ನಾವು ಇಲ್ಲಿಗೆ ನಿಲ್ಲಿಸ್ತೀನಿ.